ಇನ್ನು ನೆಕ್ಸ್ಟ್ ಟಾಪಿಕ್ ರಾಶಿಗಳ ವಿಭಾಗ. ಸಿಂಪಲ್ ಆಗಿರುವಂತಹ ಟಾಪಿಕ್, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ದು ಇರುವಂತಹ ಟಾಪಿಕ್. ಆರಾಮಾಗಿ ಅರ್ಥ ಮಾಡಿಸ್ತೀನಿ, ಏನು ಗಡಿಬಿಡಿ ಇಲ್ಲ. ಓಕೆನಾ. ರಾಶಿಗಳನ್ನ ಅವುಗಳ ಸ್ವಭಾವದ ಅನುಸಾರವಾಗಿ 3 ಭಾಗಗಳಾಗಿ ವಿಭಜನೆ ಮಾಡಲಾಗಿದೆ. ಓಕೆನಾ. ಯಾವ್ಯಾವ ರಾಶಿಗೆ ಯಾವ್ಯಾವ ಸ್ವಭಾವ ಅನ್ನೋ ಕಾರಣಕ್ಕೆ 3 ರಾಶಿಗಳನ್ನು 3 ಭಾಗಗಳಾಗಿ ವಿಭಜನೆ ಮಾಡಲಾಗಿದೆ. ಮೊದಲನೇದು ಚರರಾಶಿ, ಎರಡನೇದು ಸ್ಥಿರ ರಾಶಿ, ಮೂರನೇದು ದ್ವಿಸ್ವಭಾವ ರಾಶಿ. ಚರರಾಶಿ ಅಂದ್ರೆ ಏನಪ್ಪಾ ಅಂದ್ರೆ ಚಲನೆಯಲ್ಲಿರುವ ಸ್ವಭಾವದ ರಾಶಿಗಳು. ಅಂದ್ರೆ ಈ ರಾಶಿಗಳು ಚಲಿಸುತ್ತೆ ಅಂತಲ್ಲ. ಮೇಷ, ವೃಷಭ, ಮಿಥುನ ಈ ಎಲ್ಲಾ ರಾಶಿಗಳು ಕೂಡ ಇದ್ದಲ್ಲಿಯೇ ಇರುತ್ತೆ. ಆ ಕುಂಡಲಿಯಲ್ಲಿರುವಂತಹ ರಾಶಿಗಳು ಚೇಂಜ್ ಆಗೋದಿಲ್ಲ, ಗ್ರಹಗಳು ಮಾತ್ರ ಚೇಂಜ್ ಆಗುವಂಥದ್ದು. ಆದ್ರೆ ಇದು ಯಾಕೆ ಹೀಗೆ ಅಂದ್ರೆ ಆ ರಾಶಿಯ ಸ್ವಭಾವ ಅಥವಾ ಆ ರಾಶಿಯಲ್ಲಿರುವಂತಹ ಗ್ರಹಗಳ ಸ್ವಭಾವ ಈ ರೀತಿಯಾಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ. ಚರರಾಶಿ ಅಂದ್ರೆ ಚಲನೆಯಲ್ಲಿರುವಂತಹ ಸ್ವಭಾವದ ರಾಶಿಗಳು. ಉದಾಹರಣೆ ಹೇಳಬೇಕು ಅಂದ್ರೆ ಈ ರಾಶಿಯ ವ್ಯಕ್ತಿಗಳು ಸ್ವಲ್ಪ ಎಲ್ಲದರಲ್ಲೂ ಬದಲಾವಣೆಯನ್ನ ಬಯಸ್ತಾ ಇರುವಂತಹವರು ಅಥವಾ ಬದಲಾವಣೆ ಆಗ್ತಾ ಇರುವಂತಹ ರಾಶಿಗಳು ಅಂತ ಹೇಳ್ತೀವಿ. ಇನ್ನು ಸ್ಥಿರ ರಾಶಿ ಅಂದ್ರೆ ಸ್ಥಿರವಾಗಿ ಒಂದೇ ಕಡೆ ಇರುವ ಅಥವಾ ಒಂದೇ ರೀತಿಯಾಗಿರುವಂತಹ ಸ್ವಭಾವದ ರಾಶಿಗಳು ಅಂತ ಹೇಳ್ಬೋದು. ಇದನ್ನ ನಾನು ಉದಾಹರಣೆಗೆ ಹೇಳ್ತಾ ಇರುವಂತದ್ದು. ಕೇವಲ ರಾಶಿ ಒಂದೇ ನಿಮ್ಮ ಎಲ್ಲವನ್ನು ನಿರ್ಧಾರ ಮಾಡೋದಕ್ಕಾಗಲ್ಲ, ಉಳಿದ ಗ್ರಹಗಳನ್ನ ಕೂಡ ನೋಡ್ಬೇಕಾಗತ್ತೆ. ಇದು ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಈ ಚರ, ಸ್ಥಿರ, ದ್ವಿಸ್ವಭಾವ ಅನ್ನುವಂಥದ್ದು ಜಾತಕ ಫಲ ನಿರ್ಣಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆನಾ. ಸೊ ಅದ್ರ ಬಗ್ಗೆ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಚಲನೆಯಲ್ಲಿರುವ ಸ್ವಭಾವದ ರಾಶಿಗಳನ್ನ ಚರ ರಾಶಿಗಳು ಅಂತ ಹೇಳಲಾಗುತ್ತೆ. ಹಾಗೆ ಸ್ಥಿರ ರಾಶಿ ಅಂದ್ರೆ ಒಂದೇ ಕಡೆ ಸ್ಥಿರವಾಗಿರುವಂತಹ ಸ್ವಭಾವದ ರಾಶಿಗಳನ್ನ ಸ್ಥಿರ ರಾಶಿ ಅಂತ ಹೇಳಲಾಗುತ್ತೆ. ಹಾಗೆ ದ್ವಿಸ್ವಭಾವ ರಾಶಿಗಳು ಚಲನೆಯಲ್ಲಿಯೂ ಇರುವ ಹಾಗೆ ಸ್ಥಿರವಾಗಿಯೂ ನೆಲೆಸುವ ಸ್ವಭಾವ ಇರುವ ಎರಡೂ ಗುಣ ಹೊಂದಿರುವ ರಾಶಿಗಳು ಅಂತ ಹೇಳ್ಬೋದು. ಇದು ಹೇಗೆ ಅಂದ್ರೆ ಸ್ವಲ್ಪ ಚಂಚಲ ರಾಶಿ ಅಂತ ಹೇಳ್ಬೋದು. ಈ ರಾಶಿಗೆ ಚಲನೆಯಲ್ಲೂ ಇರುವಂತಹ ಗುಣ ಇರುತ್ತೆ, ಸ್ಥಿರವಾಗಿರುವಂತಹ ಗುಣ ಕೂಡ ಇರುತ್ತೆ. ಹಾಗೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಈ ರಾಶಿ ಚಲನೆಯಲ್ಲಿರುವಂತಹ ಸ್ವಭಾವದ ರಾಶಿಯೂ ಅಲ್ಲ, ಸಂಪೂರ್ಣವಾಗಿ ಸ್ಥಿರವಾಗಿ ಇರುವಂತಹ ರಾಶಿಯೂ ಅಲ್ಲ. ಗೊಂದಲ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ಡಿಫಿಕಲ್ಟೀಸ್ ಅನ್ನ ಎದುರಿಸಬಹುದಾದಂತಹ, ಯಾವುದೇ ಒಂದು ವಿಷಯದಲ್ಲೂ ಕ್ಲಾರಿಟಿ ಇಲ್ಲದೆ ಇರುವಂತಹ ಅಥವಾ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಗೊಂದಲವನ್ನ ಹೊಂದಿರುವಂತಹದ್ದು ಅಂತ ಉದಾಹರಣೆಗೆ ಹೇಳ್ತಾ ಇರೋದು. ಇದನ್ನೇ ಲಿಟ್ರಲಿ ಇದೇ ರೀತಿ ತಗೊಳ್ಬೇಕು ಅಂತಿಲ್ಲ. ಇವುಗಳ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಮುಂದೆ ಫಲ ನಿರ್ಧಾರಗಳಲ್ಲಿ ಅರ್ಥವಾಗ್ತಾ ಹೋಗುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಓಕೆನಾ. ಸೊ ಉದಾಹರಣೆ ಸಮೇತ ನೋಡೋದಾದ್ರೆ ಚರ ರಾಶಿಗಳು ಯಾವ್ಯಾವ್ದಪ್ಪ ಅಂದ್ರೆ ಮೇಷ, ಕರ್ಕಾಟಕ, ತುಲಾ, ಮಕರ ಈ 4 ರಾಶಿಗಳು ಚರ ರಾಶಿಗಳು. ಇವೆಲ್ಲ ಚಲನೆಯಲ್ಲಿ ಇರುವ ಸ್ವಭಾವದ ರಾಶಿಗಳು. ಹಾಗೆ ಸ್ಥಿರ ರಾಶಿಗಳು ವೃಷಭ, ಸಿಂಹ, ವೃಶ್ಚಿಕ, ಕುಂಭ ಇವು ಸ್ಥಿರ ರಾಶಿಗಳು. ಹಾಗೆ ದ್ವಿಸ್ವಭಾವ ರಾಶಿಗಳು ಯಾವ್ದಪ್ಪ ಅಂದ್ರೆ ಮಿಥುನ, ಕನ್ಯಾ, ಧನಸ್ಸು, ಮೀನ. ಇದಿಷ್ಟು ರಾಶಿಗಳು ಕೂಡ ದ್ವಿಸ್ವಭಾವದ ರಾಶಿಗಳು. ಓಕೆನಾ. ಚಾರ್ಟ್ ಕೂಡ ನಿಮ್ಗೆ ಈಸಿಯಾಗಿ ನೆನಪಿರ್ಲಿ ಅನ್ನೋ ಕಾರಣಕ್ಕೆ ಹಾಕೊಟ್ಟಿದ್ದೀನಿ. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಓಕೆನಾ. ನೋಡಿ, ಮೇಷ ರಾಶಿ ಚರ ರಾಶಿ, ವೃಷಭ ಸ್ಥಿರ ರಾಶಿ, ಮಿಥುನ ದ್ವಿಸ್ವಭಾವ ರಾಶಿ, ಕರ್ಕಾಟಕ ಚರ ರಾಶಿ, ಸಿಂಹ ಸ್ಥಿರ ರಾಶಿ, ಕನ್ಯಾ ದ್ವಿಸ್ವಭಾವ ರಾಶಿ, ತುಲಾ ಚರ ರಾಶಿ, ವೃಶ್ಚಿಕ ಸ್ಥಿರ ರಾಶಿ, ಧನಸ್ಸು ದ್ವಿಸ್ವಭಾವ ರಾಶಿ, ಮಕರ ಚರ ರಾಶಿ, ಕುಂಭ ಸ್ಥಿರ ರಾಶಿ, ಮೀನ ದ್ವಿಸ್ವಭಾವ ರಾಶಿ. ಈ ಕುಂಡ್ಲಿಯಲ್ಲಿ 4 ಮನೆಗಳ ಸೈಡ್ ನಲ್ಲಿ ಮೂಲೆ ಏನಿದೆ ಆ ಮೂಲೆಯಲ್ಲಿರುವಂತದ್ದು ದ್ವಿಸ್ವಭಾವ ರಾಶಿ. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಈ ಚರ ಮತ್ತೆ ಸ್ಥಿರ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗೋದಿಲ್ಲ ಅಲ್ವಾ. ಸೊ ಮೊದಲನೇದು ಚರ, ಸ್ಥಿರ, ದ್ವಿಸ್ವಭಾವ. ದ್ವಿಸ್ವಭಾವ ಮಿಡ್ಲಲ್ಲಿ ನೆನ್ಪಿಟ್ಕೊಂಡಾಗ ಅದ್ರ ನಂತರ ಬರುವಂತದ್ದು ಚರ, ಆಮೇಲೆ ಸ್ಥಿರ, ಮತ್ತೆ ಮೂಲೆಯಲ್ಲಿ ದ್ವಿಸ್ವಭಾವ. ಇಷ್ಟು ಈಸಿ ಆಗಿದೆ. ಇದು ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಕ್ಕೆ ಅವಕಾಶವೇ ಇಲ್ಲ ಇದರಲ್ಲಿ ಅಲ್ವಾ. ಇಷ್ಟು ಸಿಂಪಲ್ ಆಗಿರುವಂತದ್ದು. ಇದನ್ನ ಇದೇ ರೀತಿಯಾಗಿ ನೀವು ಕುಂಡ್ಲಿಯನ್ನ ಬರ್ಕೊಂಡು ನೀವು ಸ್ಕೇಲ್ ಯೂಸ್ ಮಾಡಬಹುದು, ಕೈಯಲ್ಲಾದ್ರೂ ಬರ್ಕೋಬಹುದು, ಹೇಗಾದ್ರೂ ಮಾಡ್ಕೋಬಹುದು. ಆರಾಮಾಗಿ ಬರ್ಕೊಂಡು ಸೆಂಡ್ ಮಾಡಿ ನೀವು ಬರ್ದನ್ಬೇಕು. ಹೀಗೆ ಈ ರಾಶಿ ತತ್ವಗಳಿಗೆ ಏನು ಫಲ ಏನು, ಇದಕ್ಕೆ ಏನು ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀನಿ ನೋಡಿ. ಅಗ್ನಿತತ್ವ ರಾಶಿಯ ಗುಣಗಳು ಯಾವುದು ಅಂತ. ಈಗ ಅಗ್ನಿತತ್ವ ರಾಶಿಗಳು ಯಾವುದು ಅಂದ್ರೆ ಮೇಷ, ಸಿಂಹ, ಧನಸ್ಸು. ಈ ರಾಶಿಯ ಗುಣಗಳೇನು, ಈ ಅಗ್ನಿತತ್ವ ರಾಶಿಗಳ ಗುಣ ಏನು ಅಂತ ನೋಡಿದ್ರೆ ನೋಡಿ, ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ಕೋಪ,
ಕ್ರೋಧ, ಸಿಟ್ಟು, ಉತ್ಸಾಹ ಇವೆಲ್ಲ ಅಗ್ನಿತತ್ವ ರಾಶಿಯ ಗುಣಗಳು. ಓಕೆನಾ? ಇದು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಈ ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲ ಕೂಡ ಅಗ್ನಿತತ್ವದ ಗುಣಗಳು ಅಂತ ಅರ್ಥ. ಹಾಗೇನೆ ಭೂತತ್ವ ರಾಶಿಯ ಗುಣಗಳು ಯಾವುದು? ಪ್ರತಿ ವಿಷಯದ ಆಲೋಚನೆಯಲ್ಲಿ ಸ್ಥಿರತೆ, ಅಥವಾ ನಾವು ಏನ್ ಹೇಳ್ತೀವಿ, ಭಾವನಾತ್ಮಕವಾಗಿ ಸ್ಟ್ರಾಂಗ್ ಅಂತ ಕೂಡ ಹೇಳ್ತೀವಿ. ಏನಂದ್ರೆ ಎಲ್ಲ ವಿಷಯಗಳನ್ನು ಕೂಡ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಇರ್ತಾರೆ, ಎಮೋಷನಲಿ ಸ್ಟ್ರಾಂಗ್ ಇರ್ತಾರೆ ಅಂತ. ಪ್ರಾಕ್ಟಿಕಲ್ ಸ್ವಭಾವ ಇರುತ್ತೆ. ನಾವು ಇನ್ನೊಂದ್ಸಲ ಹೇಳ್ತೀವಿ, ಕೆಲವೊಂದು ಹೆಣ್ಮಕ್ಳಿಗೆ ಹೇಳ್ತೀವಿ, ಭೂಮಿ ತಾಯಿ ಎಷ್ಟೇ ಸಹನೆ ಉಳ್ಳವಳು ಅಂತ. ಅಂದ್ರೆ ತಾಳ್ಮೆ ಕೂಡ ಈ ಭೂತತ್ವ ರಾಶಿಯ ಗುಣಗಳಲ್ಲೇ ಬರುತ್ತೆ. ಅದನ್ನೇ ಆಲೋಚನೆಯಲ್ಲಿ ಸ್ಥಿರತೆ ಕೂಡ ಹೌದು, ಹಾಗೆ ಭಾವನಾತ್ಮಕವಾಗಿ ಸ್ಟ್ರಾಂಗ್ ಕೂಡ ಹೌದು, ಪ್ರಾಕ್ಟಿಕಲ್ ಸ್ವಭಾವ ಕೂಡ ಹೌದು, ಹಾಗೆ ಹಠ ಸ್ವಭಾವ ಕೂಡ ಇರುತ್ತೆ. ಇದು ಭೂತತ್ವ ರಾಶಿಯ ಗುಣಗಳು. ಹಾಗೇನೆ ವಾಯುತತ್ವ ರಾಶಿಯ ಗುಣಗಳನ್ನ ನೋಡೋದಾದ್ರೆ ಬುದ್ಧಿವಂತಿಕೆ, ಅದ್ಭುತ ಸಂವಹನ ಸಾಮರ್ಥ್ಯ, ಜ್ಞಾನ, ಓಡಾಟ, ಚಂಚಲತೆ ಇದಿಷ್ಟು ವಾಯುತತ್ವ ರಾಶಿಗಳ ಗುಣಗಳು. ವಾಯುವಿನ ಸ್ವಭಾವವೇ ಸದಾ ಹರಡಿಕೊಂಡು ಓಡಾಡ್ತಾ ಇರುವಂಥದ್ದು, ಚಂಚಲವಾಗಿರುವಂಥದ್ದು, ಒಂದ್ ಕಡೆ ನಿಲ್ಲದೆ ಇರುವಂಥದ್ದು, ಇದು ವಾಯುತತ್ವ ರಾಶಿಯ ಗುಣ. ಸೊ ಬುದ್ಧಿವಂತಿಕೆ ಕೂಡ ವಾಯುತತ್ವ ರಾಶಿಯಲ್ಲೇ ಬರುತ್ತೆ. ಸೊ ಹಾಗೆ ಅದ್ಭುತ ಸಂವಹನ ಸಾಮರ್ಥ್ಯ, ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಇದು ವಾಯುತತ್ವ ರಾಶಿಯ ಗುಣ. ಹಾಗೆ ಜ್ಞಾನ ಕೂಡ ವಾಯುತತ್ವ ರಾಶಿಯ ಗುಣವೇ ಬರುತ್ತೆ. ಓಕೆನಾ? ಇದಿಷ್ಟು ವಾಯುತತ್ವ ರಾಶಿಗಳ ಗುಣ. ಹಾಗೇನೆ ಜಲತತ್ವ ರಾಶಿಗಳ ಗುಣವನ್ನ ನೋಡೋದಾದ್ರೆ ಅತಿಯಾದ ಸಂವೇದನೆ, ಭಾವನಾತ್ಮಕವಾಗಿ ಬಹಳ ಮೃದು ಅಂತ ಹೇಳ್ಬೋದು, ತುಂಬಾ ಸೆನ್ಸಿಟಿವ್ ವ್ಯಕ್ತಿಗಳು ಅಂತ ಹೇಳ್ಬೋದು, ಅಥವಾ ತುಂಬಾ ಸೆನ್ಸಿಟಿವ್ ಸ್ವಭಾವ ಈ ರಾಶಿಯ ಗುಣ ಅಂತ ಹೇಳ್ಬೋದು. ಹಾಗೆ ರಹಸ್ಯ ಸ್ವಭಾವ ಅಂತ ಕೂಡ ಹೇಳ್ಬೋದು. ಅಷ್ಟೊಂದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೆ ಇರುವಂತ ಸ್ವಭಾವ ಅಂತ ಹೇಳ್ಬೋದು. ಇನ್ನು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಹೊಂದಾಣಿಕೆಯ ಸ್ವಭಾವ ತುಂಬಾ ಚೆನ್ನಾಗಿರುವಂಥದ್ದು ಈ ಜಲತತ್ವ ರಾಶಿಗಳ ಗುಣಗಳು. ಹೇಗೆ ನೀರು ಒಂದು ಪಾತ್ರೆ ತನ್ನ ಪಾತ್ರೆಗೆ ತಕ್ಕಂತ ಆಕಾರವನ್ನ ಹೊಂದುತ್ತೋ, ಅದೇ ರೀತಿ ವ್ಯಕ್ತಿಗಳು ಯಾವುದೇ ಸಿಚುವೇಶನ್ ಅಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂತ ಸ್ವಭಾವನ ಹೊಂದಿರ್ತಾರೆ. ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಹೊಂದಾಣಿಕೆ ಮಾಡಿಕೊಳ್ಳುವಂತ ಸ್ವಭಾವ. ಪಾತ್ರೆ ಯಾವುದಾಗಿದ್ರೂ ನೀರು ಹೇಗೆ ಅದರ ಆಕಾರಕ್ಕೆ ತಕ್ಕ ಹಾಗೆ ಹೊಂದ್ಕೊಳ್ಳುತ್ತೋ ಅದೇ ರೀತಿ ಜಲತತ್ವ ರಾಶಿಯ ಗುಣಗಳು ಹೊಂದಾಣಿಕೆ ಆಗುತ್ತೆ ಅಂತ ಅರ್ಥ. ಓಕೆನಾ?